ಆಸ್ ಇಟ್ ಇಸ್ ಈಗ ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟ್ ಏನಂತಂದ್ರೆ ಪುಸ್ತಕ ಪ್ರೀತಿಯಿಂದ ಬದುಕು ಸಂಪ್ರೀತಗೊಳ್ಳುವುದು ಸರ್. ಆದ್ರೆ ಅನ್ಫಾರ್ಚುನೇಟ್ಲಿ ಈ ದಿನಗಳಲ್ಲಿ ಪುಸ್ತಕ ಪ್ರೀತಿನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮೊಬೈಲ್ ಪ್ರೀತಿ ಜಾಸ್ತಿ ಆಗಿದೆ, ಪುಸ್ತಕ ಪ್ರೀತಿ ಕಡಿಮೆ ಆಗಿದೆ. ಇದನ್ನೀಗ ರಿಟರ್ನ್ ನಾವು ವಾಪಸ್ ತರಬೇಕು. ಅದೆಲ್ಲ ನಮ್ಮ ವಿದ್ಯಾರ್ಥಿಗಳಿಂದ ಸಾಧ್ಯ ಇದೆ. ಇವರೇನ್ ಮಾಡ್ಬೇಕು? ಮೊದಲ ಹೆಜ್ಜೆ ಹೇಗಿಡಬೇಕು? ಗೆಳೆಯರೇ, ನೀವು ಮೊಬೈಲ್ಗೆ ಅಂಟಿಕೊಂಡಿದ್ದೀರಾ, ಪುಸ್ತಕಗಳನ್ನು ಓದ್ತಾ ಇಲ್ಲ ಅಂದರೆ ತಪ್ಪು ನಿಮ್ಮದಲ್ಲ, ತಪ್ಪು ನಮ್ಮದು. ಯಾವ ರೀತಿ ನಾವು ತಪ್ಪನ್ನು ಮಾಡ್ತಾ ಇದ್ದೇವೆ. ಜ್ಞಾನ ಅನ್ನೋದನ್ನು ಆರ್ಜಿಸಬೇಕಾದರೆ 4 ಹಂತಗಳಲ್ಲಿ ನಾವು ಪಡೀಬೇಕಾಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಾಃ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ. ಜ್ಞಾನ ಅನ್ನೋದನ್ನ, ಅರಿವು ಅನ್ನೋದನ್ನ, ತಿಳಿವು ಅನ್ನೋದನ್ನ, ನಾಲೆಡ್ಜ್ ಅನ್ನೋದನ್ನ 4 ಹಂತಗಳಲ್ಲಿ ಪಡಿಬೇಕು. ಆಚಾರ್ಯರ ಮೂಲಕ 25% ಜ್ಞಾನವನ್ನು ಪಡಿತೇವೆ. ನಮ್ಮ ಗೆಳೆಯರ ಜೊತೆ ಒಡನಾಡುತ್ತಾ ಅವರ ಬದುಕಿನ ಅನುಭವಗಳನ್ನು ನಮ್ಮ ಅನುಭವಗಳನ್ನಾಗಿ ಮಾಡಿಕೊಳ್ಳುತ್ತಾ 25% ಜ್ಞಾನವನ್ನು ಪಡಿತೇವೆ. ಮೂರನೆಯ 25% ಜ್ಞಾನವನ್ನು ಪಡಿಬೇಕಾದರೆ ಸ್ವಾಧ್ಯಾಯ, ಸ್ವತಃ ಓದುವುದರಿಂದ ಉಳಿದ 25% ಜ್ಞಾನವನ್ನು ಪಡಿತೇವೆ. ಇನ್ನ ಕೊನೆಯ 25% ಜ್ಞಾನ ಏನಿದೆ ಅದನ್ನ ಕಾಲ ಅನ್ನೋದು ನಮಗೆ ಕಲಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನವನ್ನು ಗಳಿಸಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿ ಈ 4 ಹಂತಗಳಲ್ಲಿ ಕ್ರಮವಾಗಿ ಕ್ರಮಿಸಬೇಕು ಅನ್ನೋ ವಿಚಾರವನ್ನ ನಾವು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಮೊಬೈಲೇ ಸರ್ವಸ್ವ ಈ ರೀತಿಯಾಗಿ ನೀವು ಭಾವಿಸಿದ್ದೀರಿ. ಇದು ಮೂಲತಃ ನಿಮ್ಮ ತಪ್ಪಲ್ಲ. ಹಾಗಾಗಿ ಹೆತ್ತವರಾಗಿ, ಪಾಲಕರಾಗಿ, ಪೋಷಕರಾಗಿ, ಅಧ್ಯಾಪಕರಾಗಿ ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇವೆ. ಜ್ಞಾನವನ್ನು 4 ಹಂತಗಳಲ್ಲಿ ನಾವು ಗಳಿಸಬೇಕಾಗಿದೆ. ಹಾಗಾಗಿ ಶಾಲೆಯಲ್ಲಿ, ಕಾಲೇಜಲ್ಲಿ ಇರುವಂತ ನೀವು ಅಧ್ಯಾಪಕರ ಮೂಲಕ ಅವರಿಂದ ಎಷ್ಟು ಕಲಿಯಲಿಕ್ಕೆ ಸಾಧ್ಯವೋ ಅಷ್ಟು ಕಲಿಯಿರಿ. 25% ಜ್ಞಾನ ನಿಮ್ಮದಾಗಲಿ. ಉಳಿದ ಜ್ಞಾನವನ್ನ ಹೇಗೆ ಗಳಿಸಬೇಕು ಅಂತ ಹೇಳಿದ್ದೇನೆ. ಆ ಹಾದಿಯಲ್ಲಿ ನಡೆಯೋದಿಕ್ಕೆ ಇನ್ನು ಸಮಯ ಉಂಟು.